ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 56ನೇ ಶ್ಲೋಕ. ತವಾಪರ್ಣೇ ಕರ್ಣೇ ಜಪನಯನ ಪೈಶೂನ್ಯಚಕಿತಾ ನಿಲೀಯಂತೆ ತೋಯೇ ನಿಯತಮ ನಿಮೇಷಾಃ ಶಫರಿಕಾಃ ಇಯಂಚ ಶ್ರೀರ್ಬದ್ಧಚ್ಛದಪುಟಕವಾಟಂ ಕುವಲಯಂ ಜಹಾತಿ ಪ್ರತ್ಯೂಷೆ ನಿಶಿಚ ವಿಘಟಯ್ಯ ಪ್ರವಿಶತಿ. ಹೇ ಅಪರ್ಣೆಯೇ, ನಿನ್ನ ಕಣ್ಣುಗಳು ಕಿವಿಯವರೆವಿಗೂ ದೀರ್ಘವಾಗಿದ್ದು ಕಿವಿಯಲ್ಲಿ ಚಾಡು ಹೇಳುತ್ತಿದೆಯೇನೋ ಎಂಬಂತೆ ಇರುವುದರಿಂದ ಮೀನಿನಂತೆಯೇ ಇರುವ ಆ ನಿನ್ನ ಕಣ್ಣುಗಳನ್ನು ನೋಡಿದ ಶಫರಿಕಾ ಎಂಬ ರೆಪ್ಪೆಯನ್ನು ಮುಚ್ಚದಿರುವ ಮೀನುಗಳು ಭಯಪಟ್ಟು ನೀರಿನಲ್ಲಿ ಅಡಗಿಕೊಂಡಿದೆಯಮ್ಮ. ಇದು ನಿಜ. ಮಾತೆಯೇ, ನಿನ್ನ ಕಣ್ಣುಗಳ ಕಾಂತಿಯು ಬೆಳಗಾದೊಡನೆ ದಳಗಳೆಂಬ ಬಾಗಿಲನ್ನು ಮುಚ್ಚುವ ಕನ್ನೈದೆಲೆಗಳನ್ನು ತ್ಯಜಿಸಿ ರಾತ್ರಿಕಾಲದಲ್ಲಿ ಮಾತ್ರವೇ ಅವುಗಳನ್ನು ತೆರೆದು ಒಳಗ ಪ್ರವೇಶ ಮಾಡುತ್ತಿದೆಯಮ್ಮ ಅಂತ ಹೇಳಿ ಕಾವ್ಯಾತ್ಮಕವಾಗಿ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಅಮ್ಮನವರ ಕಣ್ಣುಗಳನ್ನು ರೆಪ್ಪೆಯನ್ನು ವರ್ಣನೆ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಗುರುಗಳು ಅಮ್ಮನನ್ನ ಅಪರ್ಣಾ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಶಿವನಿಗಾಗಿ ತಪಸ್ಸನ್ನು ಮಾಡಲು ಮನೆಯನ್ನೆಲ್ಲ ಬಿಟ್ಟು ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡುತ್ತಾ ತನ್ನ ತಪಸ್ಸನ್ನು ಮತ್ತಷ್ಟು ತೀವ್ರ ಮಾಡಬೇಕು ಅಂತ ಹೇಳಿ ಆಹಾರವನ್ನು ಬಿಟ್ಟಳು, ಹಣ್ಣುಗಳನ್ನು ಬಿಟ್ಟಳು, ನೀರನ್ನು ಬಿಟ್ಟಳು, ಕೊನೆಗೆ ಪರ್ಣ ಅಂದರೆ ಸೊಪ್ಪುಗಳನ್ನು, ಎಲೆಯನ್ನು ತಿನ್ನುವುದನ್ನೂ ಬಿಟ್ಟಳು. ಆದ್ದರಿಂದ ಆ ಪಾರ್ವತಿಗೆ ಒಂದು ಹೆಸರು ಪ್ರಾಪ್ತಿಯಾಯಿತು, ಅಪರ್ಣ ಅಂತ. ಅಂದರೆ ಎಲೆಯನ್ನೂ ತಿನ್ನದೆ ಕೇವಲ ಪ್ರಾಣಾಯಾಮದಿಂದಾಗಿ ಭಗವಂತನನ್ನು ಪ್ರಾಪ್ತಿಗೋಸ್ಕರವಾಗಿ ತಪಿಸಿದಳು ಅಂತ. ಅಂತಹ ಅಪರ್ಣಳ ಕಣ್ಣುಗಳು ಕಿವಿಯವರೆವಿಗೆ ವಿಶಾಲವಾಗಿ ಚಾಚಿಕೊಂಡಿರುವುದನ್ನು ನೋಡಿದಂತಹ ಈ ಶಫರಿಕಾ ಅನ್ನುವ ಜಾತಿಯ ಮೀನುಗಳು ಭಯಪಡ್ತಂತೆ. ಯಾಕೆ ಅಂದರೆ ಈ ಅಪರ್ಣೆಯ ಸುಂದರವೂ ದೀರ್ಘವೂ ವಿಶಾಲವೂ ಆದಂಥ ಕಣ್ಣುಗಳು ಕಿವಿಯವರೆವಿಗೆ ಚಾಚಿಕೊಂಡಿದೆಯಲ್ಲ. ಯಾಕೆ ಈ ಅಮ್ಮನ ಕಣ್ಣುಗಳು ಹಾಗೆ ದೀರ್ಘವಾಗಿದೆ, ವಿಶಾಲವಾಗಿದೆ, ಕಿವಿಯ ತನಕ ಹೋಗಿದೆ ಯಾಕೆ ಅಂತ ಯೋಚನೆ ಮಾಡುತ್ತಾ ಆ ಮೀನುಗಳು ಅಂದುಕೊಂಡಿತಂತೆ, ಬಹುಶಃ ಅಮ್ಮನ ಕಿವಿಗಳಲ್ಲಿ ನಮ್ಮ ಬಗ್ಗೆ ಚಾಡಿ ಹೇಳಕ್ಕೋಸ್ಕರವೋ ಏನೋ ಅಂತ ಹೇಳಿ ಭಯಪಟ್ಟಂತಹ ಈ ಶಫರಿಕಾ ಅನ್ನುವಂತಹ ಮೀನುಗಳು, ಅದು ಕಣ್ಣನ್ನು ಮುಚ್ಚುವುದಿಲ್ಲ. ಮೀನುಗಳಿಗೆ ಅದೊಂದು ಗುಣ, ಕಣ್ಣನ್ನು ಮುಚ್ಚದೇ ಇರುವಂಥದ್ದು. ಅದು ಭಯಪಟ್ಟು ನೀರಿನಲ್ಲಿ ಅಡಗಿಕೊಂಡಿತಂತೆ. ಯಾಕೆ ಅಡಗಿಕೊಂಡಿತು ಅಂತಂದರೆ, ಆ ಮೀನುಗಳಿಗೊಂದು ಗರ್ವ ಇತ್ತು. ಏನು, ನಾನು ಸುಂದರ ಅಂತ, ನನಗಿಂತಲೂ ಸುಂದರವಾದಂಥ ರೂಪ ಇರುವಂಥದ್ದು ಯಾವುದೂ ಇಲ್ಲ ಅಂತ. ಹೀಗಾಗಿ ಈ ಕಣ್ಣುಗಳು ಹೇಳಿದ್ದನ್ನು ಕೇಳಿ ಬಹುಶಃ ಅಮ್ಮ ನಮ್ಮ ಮೇಲೇನಾದರೂ ಸಿಟ್ಟಾಗುತ್ತಾಳೋ ಏನೋ, ಅಥವಾ ನಮ್ಮನ್ನು ಹಿಡಿದು ಶಿಕ್ಷೆಯನ್ನೇನಾದರೂ ವಿಧಿಸುತ್ತಾಳೋ ಏನೋ ಅಂತ ಭಯಪಡುತ್ತಾ ಮೀನುಗಳು ನೀರಿನಲ್ಲಿ ಅಡಗಿಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ಗಮನಿಸಬೇಕು. ಮೀನಿನ ಕಣ್ಣುಗಳು ಮುಚ್ಚೋದಿಲ್ಲ, ಈಗಾಗಲೇ ನೋಡಿದ್ದೇವೆ. ಹಾಗೆ ಅಮ್ಮನ ಕಣ್ಣೂ ಮುಚ್ಚುವಂಥದ್ದಲ್ಲ, ಸದಾಕಾಲ ತೆರೆದಿರುತ್ತಾಳೆ. ಇದಾದ ಮೇಲೆ ಕನ್ನೈದೆಲೆಯ ಬಗ್ಗೆ ಹೇಳ್ತಾ, ರಾತ್ರಿಯ ಹೊತ್ತು ಕನ್ನೈದೆಲೆ ಅರಳುತ್ತೆ, ಹಗಲಲ್ಲಿ ಮುದುಡಿಕೊಳ್ಳುತ್ತೆ. ಇಂತಹ ಕನ್ನೈದೆಲೆಗಳ ದಳಗಳು ನಿನ್ನ ಶೋಭೆಯ ಒಂದು ಸಣ್ಣ ಅಂಶವಾಗಿದೆಯಮ್ಮ. ಹೀಗೆ ನಿನ್ನ ಶೋಭೆಯನ್ನು ಪಡೆದ ಆ ಕನ್ನೈದೆಲೆಯು ಈಗ ತಪ್ಪಿಸಿಕೊಂಡು ಓಡಾಡ್ತಾ ಇದೆ. ಈ ಕಾರಣದಿಂದ ಆ ಕನ್ನೈದೆಲೆಗಳು ರಾತ್ರಿಯ ಸಮಯದಲ್ಲಿ ಕಮಲದಲ್ಲಿ ಸೇರಿಕೊಂಡು ಬಿಡುತ್ತೆ. ಇನ್ನು ಹಗಲಲ್ಲಿ ನಿನ್ನ ಕಡೆಯವರು ಯಾರಾದರೂ ಹುಡುಕ್ತಾರೋ ಏನೋ, ನನ್ನ ಹಿಡ್ಕೊಂಡ್ಬಿಡ್ತಾರೋ ಏನೋ ಅಂತ ಹೇಳಿ ಭಯಪಟ್ಟು ಆ ಕಮಲವನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆತ್ಮೀಯರೇ, ಅಮ್ಮನ ಕಣ್ಣುಗಳಿಗೆ ಮೀನನ್ನು ಮತ್ತು ಕನ್ನೈದೆಲೆಯನ್ನು ಹೋಲಿಸುತ್ತಾ ಆ ಕಾವ್ಯದ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ನಮಗೆ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಹಾಗೆ ಜಗನ್ಮಾತೆಯ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.